ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನಟ ದರ್ಶನ್ ಅವರನ್ನ ಗುರುತಿಸುತ್ತಾರೆ. ಆದರೆ ಅವರ ಯಶಸ್ಸಿನ ಹಿಂದೆ ಸದಾ ನಿಂತಿದ್ದ ಪತ್ನಿ ವಿಜಯಲಕ್ಷ್ಮಿ ಅವರ ಜೀವನದಲ್ಲಿ ಎಷ್ಟೊಂದು ತಿರುವುಗಳು ಬಂದಿವೆ ಗೊತ್ತಾ? ಪ್ರೀತಿಯಿಂದ ಆರಂಭವಾದ ಇವರ ದಾಂಪತ್ಯ ಜೀವನ ನಂತರ ಎದುರಾದಂತಹ ಸವಾಲುಗಳು, ಇನ್ನು ವಿಜಯಲಕ್ಷ್ಮಿ ಕಷ್ಟದ ಸಮಯದಲ್ಲಿ ಅವರು ತೆಗೆದುಕೊಂಡಂತಹ ದೊಡ್ಡ ನಿರ್ಧಾರಗಳು, ಈ ಎಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಜಯಲಕ್ಷ್ಮಿ ಯಾರು? ನವೆಂಬರ್ 11ರಂದು ಜನಿಸಿದ ವಿಜಯಲಕ್ಷ್ಮಿ, ಅವರ ತಂದೆ ಅನಂತ್ ನಾಯ್ಡು, ತಾಯಿ ಸುಮತಿ. ಇನ್ನು ಕುಟುಂಬದ ಹಿರಿಯ ಮಗಳಾದಂತಹ ಇವರಿಗೆ ವಾಸುದೇವ್ ಎಂಬ ಸಹೋದರ ಕೂಡ ಇದ್ದಾರೆ. ಇನ್ನು ಓದಿನಲ್ಲಿ ಯಾವಾಗಲೂ ಮುಂದೆ ಇದ್ದಂತಹ ವಿಜಯಲಕ್ಷ್ಮಿ ಅವರು ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿದ್ದಾರೆ. ಆದರೆ ಇಂಜಿನಿಯರ್ ಆಗಿ ಕೆಲಸ ಮಾಡುವ ಬದಲು ಅವರಿಗೆ ಮಾಧ್ಯಮ ಕ್ಷೇತ್ರದ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ಅದಕ್ಕಾಗಿ ಕಾಲೇಜು ದಿನಗಳಲ್ಲಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ಆಂಕರ್ ಆಗಿ ಕೆಲಸ ಕೂಡ ಮಾಡಿದ್ದಾರೆ. ಇದೇ ಕೆಲಸ ಅವರ ಜೀವನಕ್ಕೆ ಹೊಸ ತಿರುವನ್ನ ಕೊಟ್ಟಿತು. ಮುಂದೆ ನಡೆದ ಒಂದು ಭೇಟಿ ಅವರ ಬದುಕನ್ನೇ ಸಂಪೂರ್ಣವಾಗಿ ಬದಲಿಸಿತು. ವಿಜಯಲಕ್ಷ್ಮಿ ಅವರಿಗೆ ನಟ ದರ್ಶನ್ ಪರಿಚಯ ಆಗಿದ್ದು ಹೇಗೆ? ವಿಜಯಲಕ್ಷ್ಮಿ ಅವರು ಕಾಲೇಜಿನಲ್ಲಿ ಓದುತ್ತಿದ್ದ ಸಮಯದಲ್ಲೇ ಆಂಕರಿಂಗ್ ಕೂಡ ಮಾಡುತ್ತಿದ್ದಂತಹ ಇವರು ಅದೇ ಸಮಯದಲ್ಲಿ ಬರ್ತ್ಡೇ ಪಾರ್ಟಿಯೊಂದರಲ್ಲಿ ಇಬ್ಬರಿಗೂ ಕೂಡ ಸಾಮಾನ್ಯ ಸ್ನೇಹಿತನ ಮೂಲಕ ಒಂದು ಚಿಕ್ಕ ಪರಿಚಯ ಆಗುತ್ತೆ. ಇನ್ನು ಮೊದಲಿಗೆ ಸಾಮಾನ್ಯ ಸ್ನೇಹ ಆರಂಭವಾದ ಈ ಪರಿಚಯ ನಂತರ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗುತ್ತೆ. ಇಬ್ಬರು ಒಂದೇ ಸಮುದಾಯದವರಾಗಿದ್ದು ದೂರದ ಸಂಬಂಧಿಕರು ಕೂಡ ಆಗಿದ್ರು. ಇನ್ನು ಇದೇ ಕಾರಣ ಈ ಸಂಬಂಧಕ್ಕೆ ಮತ್ತಷ್ಟು ಬಲ ಬಂತು. ಅಂದ್ರೆ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರ ಸಂಬಂಧಕ್ಕೂ ಕೂಡ. ಆಗ ದರ್ಶನ್ ಇನ್ನೂ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಿರಲಿಲ್ಲ. ಧಾರಾವಾಹಿಗಳು ಹಾಗೂ ಸಣ್ಣ ಪುಟ್ಟ ಅವಕಾಶಗಳಲ್ಲಿ ನಟಿಸುತ್ತಿದ್ದ ಅವರು ಬಳಿಕ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಒಂದೊಂದೇ ಸಿನಿಮಾದ ಮೂಲಕ ಸ್ಟಾರ್ ನಟರಾಗಿ ಬೆಳೆದರು. ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮದುವೆ ಆಗಿದ್ದು ಎಲ್ಲಿ ಗೊತ್ತಾ? ಇನ್ನು ಪರಿಚಯದಿಂದ ಶುರುವಾದ ಆ ಸ್ನೇಹ ದಿನ ಕಳೆದಂತೆ ಗಾಢವಾದ ಪ್ರೀತಿಯಾಗಿ ಬದಲಾಯಿತು. ಸುಮಾರು 3-4 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ಈ ಜೋಡಿ ಕೊನೆಗೂ ಮದುವೆಯಾಗುವ ನಿರ್ಧಾರಕ್ಕೆ ಬಂದರು. ಅದೃಷ್ಟವಶಾತ್ ಇಬ್ಬರು ಕುಟುಂಬಗಳು ಕೂಡ ಈ ಸಂಬಂಧಕ್ಕೆ ಒಪ್ಪಿಗೆಯನ್ನ ನೀಡಿವೆ. ಅದರಂತೆ 2003ರಲ್ಲಿ ಮೇ ತಿಂಗಳಲ್ಲಿ ಧರ್ಮಸ್ಥಳದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ವಿವಾಹ ನೆರವೇರಿತು. ಮದುವೆಯ ನಂತರ ಕೆಲವು ವರ್ಷಗಳ ಕಾಲ ಇವರ ದಾಂಪತ್ಯ ಜೀವನ ಸುಗಮವಾಗಿಯೇ ಸಾಗಿತು. ಆಂಕರಿಂಗ್ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳಿದ್ದರೂ ವಿಜಯಲಕ್ಷ್ಮಿ ಅವರು ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಆ ಕೆಲಸದಿಂದ ದೂರ ಉಳಿದಿದ್ದಾರೆ. ಇನ್ನು ಉತ್ತಮ ಉದ್ಯೋಗದ ಅವಕಾಶಗಳು ಬಂದರೂ ಕೂಡ ಅವುಗಳನ್ನ ಸ್ವೀಕರಿಸಲಿಲ್ಲ. ಪ್ರೀತಿಯ ಸಂಕೇತವಾಗಿ ಆಸ್ತಿ ವರ್ಗಾವಣೆ. ಸ್ನೇಹಿತರೆ, ಮದುವೆಯಾದ ನಂತರ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇವರ ಜೀವನದಲ್ಲಿ ಸಂತಸದ ಕ್ಷಣಗಳು ಸಾಕಷ್ಟಿದ್ದವು. ದಾಂಪತ್ಯದ ಆರಂಭಿಕ ವರ್ಷಗಳಲ್ಲಿ ಇಬ್ಬರ ನಡುವೆ ಉತ್ತಮ ಬಾಂಧವ್ಯ ಇತ್ತು ಎನ್ನಲಾಗುತ್ತದೆ. ಇದೇ ಸಮಯದಲ್ಲಿ ದರ್ಶನ್ ಅವರು ತಮ್ಮ ಕೆಲವು ಆಸ್ತಿಗಳನ್ನ ವಿಜಯಲಕ್ಷ್ಮಿ ಅವರ ಹೆಸರಿಗೆ ವರ್ಗಾಯಿಸಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಅವುಗಳಲ್ಲಿ ಮನೆ, ಸೈಟು, ಫಾರ್ಮ್ ಹೌಸ್ ಸೇರಿದಂತೆ ಹಲವು ಆಸ್ತಿಗಳಿದ್ದವು ಎಂದು ಹೇಳಲಾಗುತ್ತದೆ. ಜೊತೆಗೆ ಫಾರ್ಮ್ ಹೌಸ್ಗಾಗಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಕೂಡ ತರಿಸಲಾಗಿದೆ. ಇದನ್ನ ಸ್ವತಃ ವಿಜಯಲಕ್ಷ್ಮಿ ಅವರೇ ಹೇಳಿಕೊಂಡಿದ್ದಾರೆ. ಈ ಸಂತಸದ ಜೀವನಕ್ಕೆ ಮತ್ತಷ್ಟು ಖುಷಿ ತಂದಿದ್ದು ಅಂದ್ರೆ ಅದು 2008ರಲ್ಲಿ ಪುತ್ರ ವಿನೀಶ್ ಜನನ. 2009ರಿಂದ ಶುರುವಾಯಿತು ಸಮಸ್ಯೆ. ಕಾರಣವೇನು? ನಿಜಕ್ಕೂ ಆಗಿದ್ದೇನು? ಇನ್ನು ಚೆನ್ನಾಗಿದ್ದಂತಹ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಸಂಸಾರದಲ್ಲಿ ಸಮಸ್ಯೆ ಶುರುವಾಗೋದು 2009ರಲ್ಲಿ. ಸ್ವಿಟ್ಜರ್ಲೆಂಡ್ನಲ್ಲಿ ಪೊರ್ಕಿ ಸಿನಿಮಾದ ಶೂಟಿಂಗ್ ಆಗಿ ತಮ್ಮ ಜೊತೆ ಇನ್ನು ಸುಮ್ಮನೆ ಇರಲಾರದಂತಹ ದರ್ಶನ್ ತಮ್ಮ ಜೊತೆ ವಿಜಯಲಕ್ಷ್ಮಿ ಅವರನ್ನು ಕೂಡ ಸ್ವಿಟ್ಜರ್ಲೆಂಡ್ಗೆ ಕರೆದುಕೊಂಡು ಹೋಗ್ತಾರೆ. ಇನ್ನು ದರ್ಶನ್ ಈ ವೇಳೆ ಸಹ ನಟಿಯರ ಜೊತೆ ಹಾಗೂ ಡ್ಯಾನ್ಸರ್ಗಳ ಜೊತೆ ಗಂಡನ ರೀತಿಯ ವರ್ತನೆಯನ್ನ ಕಂಡಂತಹ ವಿಜಯಲಕ್ಷ್ಮಿಗೆ ಸ್ವಲ್ಪ ಅನುಮಾನ ಬಂತು. ಇದನ್ನ ಪ್ರಶ್ನಿಸಿದಾಗ ಸಿಟ್ಟಿಗೆದ್ದಂತಹ ದರ್ಶನ್, ನನ್ನನ್ನ ಪ್ರಶ್ನೆ ಮಾಡೋಕೆ ಬರಬೇಡ, ನಿನ್ನನ್ನ ಮತ್ತು ನಿನ್ನ ಮಗುವನ್ನ
ಕಿಟಕಿಯಿಂದ ಹೊರಗೆ ಎಸಿತೀನಿ ಅಂತ ಗದರಿಸಿದ್ರು. ಅಂದಿನಿಂದ ನಮ್ಮ ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಅಂತ ಸ್ವತಃ ವಿಜಯಲಕ್ಷ್ಮಿ ಅವರೇ ಹೇಳಿಕೊಂಡಿದ್ದಾರೆ. ಅಲ್ಲದೆ ನಟಿ ನಿಖಿತಾ ಜೊತೆಗಿನ ದರ್ಶನ್ ಸಂಬಂಧವೂ ಕೂಡ ನಮ್ಮ ಸಂಸಾರಕ್ಕೆ ಒಂದು ರೀತಿಯ ಅಡ್ಡಿಯಾಯಿತು ಎಂದಿದ್ದಾರೆ. ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ಕೂಡ ಆಗಾಗ ಗಲಾಟೆ ಕೂಡ ನಡೆದಿತ್ತು. ಒಂದು ಸಲ ಗಲಾಟೆಯಾದಾಗ ಸಹಾಯ ಕೇಳಿ ನಾನು ನಟ ಶಿವರಾಜ್ ಕುಮಾರ್ ಮನೆಗೂ ಕೂಡ ಹೋಗಿದ್ದುಂಟು. 2011 ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಜೀವನ ಹೊರ ಜಗತ್ತಿಗೆ ಬಂದ ವರ್ಷ. 4 ಗೋಡೆಗಳ ಮಧ್ಯ ಇದ್ದಂತಹ ಭಿನ್ನಾಭಿಪ್ರಾಯ ಅಂದು ದೊಡ್ಡ ಸುದ್ದಿಯಾಯಿತು. ಇನ್ನು ಚಲಿಸುತ್ತಿದ್ದ ಕಾರಿನಲ್ಲೇ ದರ್ಶನ್ ತನ್ನ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ವಿಜಯಲಕ್ಷ್ಮಿ ಪೊಲೀಸ್ಗೆ ದೂರನ್ನ ದಾಖಲಿಸಿದ್ದಾರೆ. ಜೊತೆಗೆ ತನ್ನ ಹೆಸರಿಗೆ ವರ್ಗಾಯಿಸಿದ್ದಂತಹ ಆಸ್ತಿಯನ್ನ ವಾಪಸ್ ಕೂಡ ಕೇಳುತ್ತಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಈ ಪ್ರಕರಣದ ಬೆನ್ನಲ್ಲೇ ದರ್ಶನ್ ಬಂಧನಕ್ಕೊಳಗಾದರು. ಬಳಿಕ ಚಿತ್ರರಂಗದ ಕೆಲವು ಹಿರಿಯರು ಮಧ್ಯಸ್ಥಿಕೆಯನ್ನ ವಹಿಸಿ ದೂರನ್ನ ಹಿಂಪಡೆಯಲು ಮನವೊಲಿಸಲು ಪ್ರಯತ್ನಿಸಿದ್ದಾರೆ. ಇನ್ನು ನ್ಯಾಯಾಲಯ ಅದನ್ನ ಒಪ್ಪಲಿಲ್ಲ. ನಂತರ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ 28 ದಿನಗಳ ಬಳಿಕ ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಹೊರಬಂದ ತಕ್ಷಣ ಸುದ್ದಿಗೋಷ್ಠಿ ನಡೆಸಿದಂತಹ ದರ್ಶನ್ ಇಂತಹ ತಪ್ಪು ಮತ್ತೆ ಮಾಡುವುದಿಲ್ಲ ಎಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ಮತ್ತೊಂದೆಡೆ ವಿಜಯಲಕ್ಷ್ಮಿ ಇದು ನಮ್ಮ ಜೀವನ ಅಂತ್ಯದ ಕಠಿಣ ಹಂತ, ಅಂದರೆ ಈ ರೀತಿಯ ಘಟನೆ ನಮ್ಮನ್ನ ಇನ್ನಷ್ಟು ಹತ್ತಿರ ಮಾಡಿದೆ ಎಂದು ಪ್ರತಿಕ್ರಿಯಿಸಿ, ಇದೇ ವಿವಾದದ ನಡುವೆ ನಟಿ ನಿಖಿತಾ ಮೇಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೆದವು. ಕನ್ನಡ ಚಿತ್ರ ನಿರ್ಮಾಪಕರ ಸಂಘವು ಅವರಿಗೆ ತಾತ್ಕಾಲಿಕವಾಗಿ ನಿಷೇಧವನ್ನು ಕೂಡ ಆ ವೇಳೆ ಹೇರಿತ್ತು. ಆದರೆ ಅದಾದಂತ ನಂತರ ಈ ನಿರ್ಧಾರವನ್ನ ಹಿಂಪಡೆದುಕೊಳ್ಳಲಾಗಿದೆ. ಆದರೆ ಕತೆ ಅಲ್ಲಿಗೆ ಮುಗಿದಿಲ್ಲ ಸ್ನೇಹಿತರೆ. ವರ್ಷಗಳಲ್ಲಿ ವಿಜಯಲಕ್ಷ್ಮಿ ಮತ್ತು ತಮ್ಮ ಮಗನೊಂದಿಗೆ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಪ್ರತ್ಯೇಕವಾಗಿ ವಾಸವಿರಲು ಆರಂಭಿಸಿದ್ದಾರೆ. 2015 ನಟ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ ನಡೆದಿದ್ದೇನು? ಇನ್ನು 2011 ಪ್ರಕರಣದ ಬಳಿಕ ಎಲ್ಲವೂ ಕೂಡ ಸರಿಯಾಗಬಹುದು ಎಂದು ವಿಜಯಲಕ್ಷ್ಮಿ ನಿರೀಕ್ಷಿಸಿದರು. ಆದರೆ ಪರಿಸ್ಥಿತಿ ಹಾಗಾಗಲಿಲ್ಲ. ಇದೇ ಸಮಯದಲ್ಲಿ ನಟಿ ಪವಿತ್ರ ಗೌಡ ಅವರ ಹೆಸರು ದರ್ಶನ್ ಜೊತೆಗೆ ಹೆಚ್ಚು ಕೇಳಿಬರುತ್ತಿತ್ತು. ಇಬ್ಬರು ಕೂಡ 2015ರಲ್ಲಿ ಲಿವ್ ಇನ್ ಸಂಬಂಧದಲ್ಲಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಿದವು. ಆದರೆ ಈ ಕುರಿತು ಇಬ್ಬರು ಕೂಡ ಅಧಿಕೃತವಾಗಿ ದೃಢಪಡಿಸಿರಲಿಲ್ಲ. ಈ ವಿಚಾರದಿಂದ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ಹಲವು ಬಾರಿ ಭಿನ್ನಾಭಿಪ್ರಾಯಗಳು ಉಂಟಾದವು ಎನ್ನಲಾಗಿದೆ. 2016ರಲ್ಲಿ ಈ ಗಲಾಟೆ ಮತ್ತೊಮ್ಮೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು. ಮಗ ಮತ್ತು ಹೆಂಡತಿ ವಾಸವಿದ್ದಂತಹ ಅಪಾರ್ಟ್ಮೆಂಟ್ಗೆ ಹೋಗಿದ್ದ ವೇಳೆ ದರ್ಶನ್ ಗಲಾಟೆ ನಡೆಸಿದ್ದಾರೆ ಎಂದು ವಿಜಯಲಕ್ಷ್ಮಿ ಆರೋಪಿಸಿ ಚೆನ್ನಮ್ಮ ಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ದಾರೆ. ಗಂಡನನ್ನ ಕರೆಸಿ ಎಚ್ಚರಿಕೆ ನೀಡಿ ಎಂದು ಅವರು ಪೊಲೀಸರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಪತ್ನಿ ವಿರುದ್ಧ ದರ್ಶನ್ ಮಾಡಿದ ಗಂಭೀರ ಆರೋಪ ಏನು? ಈ ಪ್ರಕರಣದ ಬಳಿಕ ದರ್ಶನ್ ಕೂಡ ತಮ್ಮ ಪರವಾಗಿ ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಈ ಪ್ರಕರಣದ ಬಳಿಕ ದರ್ಶನ್ ಕೂಡ ತಮ್ಮ ಹೆಂಡತಿ ವಿಜಯಲಕ್ಷ್ಮಿ ಪರವಾಗಿ ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರಿಗೆ ಬಾಯ್ ಫ್ರೆಂಡ್ ಜೊತೆ ಸಂಬಂಧ ಹೊಂದಿದ್ದಾರೆ ಎಂದು ಆರೋಪಿಸಿ ತಮ್ಮ ಐಷಾರಾಮಿ ಕಾರನ್ನ ಆ ವ್ಯಕ್ತಿಗೆ ನೀಡಿದ್ದಾರೆ. ಅಲ್ಲದೆ ನಾನು ಅಪಾರ್ಟ್ಮೆಂಟ್ಗೆ ಹೋಗಿದ್ದು ಜಗಳ ಮಾಡಲು ಅಲ್ಲ, ಮಗನನ್ನ ನೋಡಲು ಮತ್ತು ಈ ವಿಚಾರವನ್ನ ಪ್ರಶ್ನಿಸಲು ಎಂದು ತಮ್ಮ ವಿವರಣೆಯನ್ನ ನೀಡಿದ್ದಾರೆ. ಇನ್ನು ಇದು ನಮ್ಮ ಕುಟುಂಬದ ವಿಷಯ, ಹಿರಿಯರೊಂದಿಗೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುತ್ತೇವೆ ಎಂದು ಹೇಳಿದ್ದು, ಇನ್ನು ಪೊಲೀಸರು ಇಬ್ಬರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿ ಕಳಿಸಿದ್ದಾರೆ. ಇತ್ತ ದರ್ಶನ್ ಅವರ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ವಿಜಯಲಕ್ಷ್ಮಿ, ನನಗೆ ಯಾವುದೇ ಬಾಯ್ ಫ್ರೆಂಡ್ ಇಲ್ಲ, ಬೇಕಿದ್ದರೆ ಈ ಬಗ್ಗೆ ತನಿಖೆ ನಡೆಯಲಿ ಎಂದು ಸ್ಪಷ್ಟನೆ ನೀಡಿದ್ದಾರೆ. 2018 ಪವಿತ್ರ ಗೌಡ ವಿಚಾರಕ್ಕೆ ಮತ್ತೆ ಭುಗಿಲೆದ್ದ ದಾಂಪತ್ಯ ಕಲಹ. ವಿಜಯಲಕ್ಷ್ಮಿ ಅವರ ಹೇಳಿಕೆಯ ಪ್ರಕಾರ 2018ರಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಅವರಿಗೆ ಬೆಂಗಳೂರಿನ RR ನಗರದಲ್ಲಿ ಮನೆ ಹಾಗೂ ಐಷಾರಾಮಿ ರೇಂಜ್ ರೋವರ್ ಕಾರನ್ನ ಉಡುಗೊರೆಯಾಗಿ ನೀಡಿದ್ದರು ಎಂದು ಆರೋಪಿಸಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ದರ್ಶನ್ ಅವರನ್ನ ಪ್ರಶ್ನಿಸಿದಾಗ, ನನ್ನ ದುಡ್ಡು ನನ್ನ ಇಷ್ಟ, ಅದನ್ನ ಕೇಳಲು ನೀನ್ಯಾರು ಎಂದು ಉತ್ತರಿಸಿದರು ಎಂದು ವಿಜಯಲಕ್ಷ್ಮಿ ಸ್ವತಃ ಹೇಳಿದ್ದಾರೆ. ಇದೇ ಕಾರಣದಿಂದ ಪವಿತ್ರ ಗೌಡ ವಿಚಾರವಾಗಿ ತಮ್ಮಿಬ್ಬರ ನಡುವೆ ಮತ್ತೊಮ್ಮೆ ಭಿನ್ನಾಭಿಪ್ರಾಯ ಹೆಚ್ಚಾಯಿತು ಎಂದು ಅವರು ಹೇಳುತ್ತಾ, ಅಲ್ಲದೆ ದರ್ಶನ್ ಅವರು ಖಾಸಗಿ ಫೋಟೋಗಳು ಮತ್ತು ವಿಡಿಯೋಗಳಿರುವ ಹಾರ್ಡ್ ಡಿಸ್ಕ್ ಇಟ್ಕೊಂಡು ಪವಿತ್ರ ಗೌಡ ತಮ್ಮನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂಬ ಅನುಮಾನವೂ ಕೂಡ ಆಗಿತ್ತು ಎಂದು ವಿಜಯಲಕ್ಷ್ಮಿ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ. 2020ರಲ್ಲಿ ಹೊಸ ಜೀವನದತ್ತ ವಿಜಯಲಕ್ಷ್ಮಿ ಹೆಜ್ಜೆ.
ವೈಯಕ್ತಿಕ ಜೀವನದ ಏರಿಳಿತಗಳ ನಡುವೆಯೂ ವಿಜಯಲಕ್ಷ್ಮಿ ತಮ್ಮ ಗಮನವನ್ನ ಉದ್ಯಮದ ಕಡೆ ಹರಿಸಿದರು. ಇನ್ನು 2020ರಲ್ಲಿ ಸಹ ಸಂಸ್ಥಾಪಕರೊಂದಿಗೆ ಸೇರಿ ಮೈ ಫ್ರೆಶ್ ಬಾಸ್ಕೆಟ್ ಎಂಬ ಕಂಪನಿಯನ್ನ ಆರಂಭಿಸಿದರು. ಈ ಸಂಸ್ಥೆ ಗ್ರಾಹಕರ ಮನೆ ಬಾಗಿಲಿಗೆ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ತಲುಪಿಸುವ ಸೇವೆ ಇದಾಗಿತ್ತು. 2024 ಪವಿತ್ರ ಗೌಡ ವಿರುದ್ಧ ಆನ್ಲೈನ್ನಲ್ಲೇ ಆರಂಭವಾದ ಹೊಸ ವಿವಾದ. 2024ರ ಜನವರಿಯಲ್ಲಿ ಪವಿತ್ರ ಗೌಡ ಇನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಜೊತೆಗಿನ ಫೋಟೋವೊಂದನ್ನು ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ 10 ವರ್ಷ ಎಂಬ ಅರ್ಥದ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಈ ಬೆಳವಣಿಗೆಯ ಬಳಿಕ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲೇ ಪವಿತ್ರ ಗೌಡ ಅವರನ್ನ ಟೀಕಿಸಿದ್ದಾರೆ. ನಂತರ ನ್ಯಾಯಾಲಯದ ಮೆಟ್ಟಿಲೇರಿದ ಅವರು ದರ್ಶನ್ ಅವರ ಫೋಟೋಗಳನ್ನು ಬಳಸುವುದು ತಡೆಯುವಂತೆ ಪವಿತ್ರ ಗೌಡ ವಿರುದ್ಧ ತಡೆಯಾಜ್ಞೆಯನ್ನ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣ ಆರಂಭದಲ್ಲಿ ವಿಜಯಲಕ್ಷ್ಮಿಗೆ ಏನೂ ಗೊತ್ತಿರಲಿಲ್ಲ. ಇನ್ನು ವಿಜಯಲಕ್ಷ್ಮಿ ಅವರ ಹೇಳಿಕೆಯ ಪ್ರಕಾರ ರೇಣುಕಾಸ್ವಾಮಿ ಪ್ರಕರಣ ಆರಂಭಿಕ ಘಟನೆಗಳ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ. ಘಟನೆ ನಡೆದ ದಿನವೇ ತಾವು ದರ್ಶನ್ ಜೊತೆ 2-3 ಬಾರಿ ಫೋನ್ನಲ್ಲಿ ಮಾತನಾಡಿದ್ರು. ಈ ಬಗ್ಗೆ ಅವರು ಏನನ್ನೂ ಕೂಡ ಹೇಳಿರಲಿಲ್ಲ. ವಿಜಯಲಕ್ಷ್ಮಿ ಹೇಳುವಂತೆ ಮರುದಿನ ಅವರ ಮನೆಯಲ್ಲಿ ಈಗಾಗಲೇ ನಿಗದಿಯಾಗಿದ್ದಂತಹ ಸುದರ್ಶನ ಹೋಮ ಮತ್ತು ಪೂಜೆ ನಡೆದಿತ್ತು. ಅದರಲ್ಲಿ ದರ್ಶನ್ ಕೂಡ ಭಾಗವಹಿಸಿದ್ರು. ಆದರೆ ಅವರು ತುಂಬಾ ಮಂಕಾಗಿ ಕಾಣುತ್ತಿದ್ರು ಎಂದು ವಿಜಯಲಕ್ಷ್ಮಿ ಈ ಘಟನೆಗಳ ನಂತರ ಹೇಳಿದ್ದಾರೆ. ಇನ್ನು ದರ್ಶನ್ ಬಂಧನವಾದ ಬಳಿಕವೇ ಪ್ರಕರಣದ ಸಂಪೂರ್ಣ ಮಾಹಿತಿ ನಮಗೆ ತಿಳಿಯಿತು ಎಂದು ವಿಜಯಲಕ್ಷ್ಮಿ ಹೇಳಿಕೊಂಡು ಇನ್ನು ಪತ್ನಿಯಾಗಿ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡುವುದು, ಅವರ ಕಾನೂನು ಹೋರಾಟಕ್ಕೆ ಬೆಂಬಲ ನೀಡುವುದು ಹಾಗೂ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಹೊಣೆಗಾರಿಕೆಯನ್ನ ನಿರ್ವಹಿಸಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ವಿಜಯಲಕ್ಷ್ಮಿ ಅವರ ಜೀವನ ಈ ಸಂಪೂರ್ಣ ಕತೆ ನಿಮಗೆ ಹೇಗನಿಸಿತು? ಯಾವ ಘಟನೆ ನಿಮ್ಮನ್ನ ಹೆಚ್ಚು ಅಚ್ಚರಿಪಡಿಸಿತು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ನೈಜ ಘಟನೆಗಳು ಮತ್ತು ಸಿನಿಮಾ ಲೋಕದ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.